ಮಕರ ಬೆಳಕು ಪೂಜೆಗೂ ಮೊದಲು ಅಯ್ಯಪ್ಪನ ಚಿನ್ನದ ಆಭರಣಗಳ ಪೆಟ್ಟಿಗೆಯನ್ನು ಪಂದಳ ರಾಜ್ಯದಿಂದ ಶಬರಿಮಲೆಗೆ ಕೊಂಡೊಯ್ಯುವಾಗ ಆಕಾಶದಲ್ಲಿ ಆಭರಣ ಪೆಟ್ಟಿಗೆಗೆ ಮಾರ್ಗದರ್ಶಿಯಾಗಿ ಗರುಡನು ಜೊತೆಗೇ ಹಾರಿ ಬರುವುದು ಒಂದು ವಿಶೇಷ ಅಂಶವಾಗಿದೆ. ಅಯ್ಯಪ್ಪನ ವಿಶೇಷ ಅಂಶವೆಂದರೆ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡು ಬರುವ ಭಕ್ತರಿಗೆ ಅನುಗ್ರಹ ನೀಡುವುದು. ಹಾಗಾಗಿ 10 ವರ್ಷ ಮೇಲ್ಪಟ್ಟ ಹುಡುಗಿಯರು, 50 ವರ್ಷದ ಕೆಳಗಿನ ಸ್ತ್ರೀಯರು ಅಯ್ಯಪ್ಪನನ್ನು ದರ್ಶನ ಮಾಡಲು ಶಬರಿಮಲೆಗೆ ಹೋಗುವಂತಿಲ್ಲ. ಮಂಡಲ ಪೂಜೆ ಮುಗಿದ ಮೇಲೆ ಮಕರ ಜ್ಯೋತಿ ಪೂಜೆ ಆರಂಭವಾಗಿ ಮಕರ ಜ್ಯೋತಿ ನಡೆಯುವ ದಿನದಂದು ಮಕರ ಸಂಕ್ರಾಂತಿ ಪೂಜೆಯು ನಡೆಯುವುದು. ಆ ಸಮಯದಲ್ಲಿ ಸ್ವಾಮಿ ಅಯ್ಯಪ್ಪನು ತನ್ನನ್ನು ದರ್ಶಿಸಲು ಬರುವ ಭಕ್ತರಿಗೆ ಆಕಾಶದಲ್ಲಿ ಉತ್ತರ ನಕ್ಷತ್ರವಾಗಿ ಕಾಣಿಸಿಕೊಳ್ಳುತ್ತಾನೆ. ಶಬರಿಮಲೆಯಲ್ಲಿ ಪ್ರಸಾದವಾಗಿ ನೀಡುವ ಅರವಣ, ಪಾಯಸ, ತುಪ್ಪ ಮತ್ತು ಪ್ರಸಾದವನ್ನು ಪಡೆದುಕೊಂಡು ಮತ್ತೆ ಪಂಪಾ ನದಿಗೆ ಬಂದು ನಂತರ ತಮ್ಮ ಮನೆಗಳಿಗೆ ಸಾಗುತ್ತಾರೆ. ತಮ್ಮ ಮನೆಗಳಲ್ಲಿ ತಾವು ಕೊಂಡು ಬಂದ ಪೂಜಾ ಸಾಮಗ್ರಿಗಳನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಅಯ್ಯಪ್ಪನನ್ನು ಮನಸಾರೆ ಬೇಡಿಕೊಂಡು ಗುರುಸ್ವಾಮಿಯ ನೆರವಿನಿಂದ ಮಾಲೆಯನ್ನು ಕಳಚಿ ವ್ರತವನ್ನು ಮುಗಿಸುತ್ತಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. Download ShareChat.